ನಮಸ್ಕಾರ ವೀಕ್ಷಕರೇ. ಡಾಕ್ಟರ್ ಬ್ರೋ ಎಲ್ಲೋದ್ರು ಏನಾದ್ರು ಅಂತ ತುಂಬಾ ಜನ ಈಗಾಗಲೇ ಹುಡುಕ್ತಾ ಇದೀವಿ. ನಾವು ಕೂಡ ಏನಾಯ್ತು, ಯಾಕೆ ವಿಡಿಯೋಗಳು ಬರ್ತಾ ಇಲ್ಲ, ಕೂತಿದ್ದ ಜಾಗದಲ್ಲೇ ನಾವು ಪ್ರಪಂಚ ಪೂರ್ತಿ ನೋಡ್ಬೋದಾಗಿತ್ತು, ಆ ತರ ವಿಷಯಗಳನ್ನ ತೋರ್ಸೋದಕ್ಕೆ ಶುರು ಮಾಡಿದವರು ಡಾಕ್ಟರ್ ಬ್ರೋ. ಇವತ್ತು ಆಗ್ಲೇ ಒಂದೂವರೆ ತಿಂಗಳಾಯ್ತಾ ಬಂತು, ಡಾಕ್ಟರ್ ಬ್ರೋ ಯಾವುದೇ ವಿಡಿಯೋ ಆಗ್ತಾ ಇಲ್ಲ, ಯಾರಿಗೂ ಕಾಣಿಸ್ತಾ ಇಲ್ಲ. ಕಾರಣಗಳೇನು ಅಂತ ನಮಗೂ ಗೊತ್ತಿಲ್ಲ. ತುಂಬಾ ಜನ ಇದ್ರ ಬಗ್ಗೆ ಊಹಾಕೋಹಗಳು ಅಂತಾರಲ್ಲ, ಈ ತರ ಅಬ್ಸರ್ವ್ ಜಾಸ್ತಿ. ಡಾಕ್ಟರ್ ಬ್ರೋ ಕಳೆದೋಗ್ಬಿಟ್ರು, ಡಾಕ್ಟರ್ ಬ್ರೋನ ಚೈನಾದವ್ರು ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ, ಡಾಕ್ಟರ್ ಬ್ರೋ ಏನಾದ್ರೂ ಗೊತ್ತಿಲ್ಲ, ಈ ರೀತಿ ಎಷ್ಟೊಂದು ಊಹಾಕೋಹಗಳು ಹಬ್ತಾ ಇದೆ. ಆದ್ರೆ ಅದಕ್ಕೆ ಉತ್ತರ ಅನ್ನೋದನ್ನ ಡಾಕ್ಟರ್ ಬ್ರೋ ಅವ್ರು ಮಾತ್ರ ಕೊಡ್ಬೋದು. ಚಿಕ್ಕ ವಯಸ್ಸಿನಲ್ಲೇ ತುಂಬಾ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದವರು ಡಾಕ್ಟರ್ ಬ್ರೋ. ಸುಮಾರು 20 ಲಕ್ಷ ಜನ ಸಬ್ಸ್ಕ್ರೈಬರ್ ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂದ್ರೆ ಲೆಕ್ಕ ಹಾಕಿ ಎಷ್ಟು ಫೇಮಸ್ ಆಗಿದ್ದಾರೆ ಅಂತ. ದೊಡ್ಡ ದೊಡ್ಡ ಸ್ಟಾರ್ ನಟಗಳಿಗೆ ಇಲ್ಲದೆ ಇರುವಂತ ವ್ಯಾಲ್ಯೂ ಡಾಕ್ಟರ್ ಬ್ರೋ ಕೊಡ್ತಾ ಇದ್ರು. ಆದ್ರೆ ಕೆಲವೊಂದು ಸಲ ನಮ್ಮ ಮೀಡಿಯಾದವ್ರು ಮಾಡೋ ಕೆಲಸಗಳಿಂದ ಈ ರೀತಿ ಆಗಬಹುದು ಅಂತಾನು ಒಂದ್ಸಲ ಯೋಚನೆ ಮಾಡಬೇಕು. ಕಾರಣ ಇಷ್ಟೇ, ಮೊನ್ನೆ ಲಾಸ್ಟ್ ಟೈಮು ಡಾಕ್ಟರ್ ಬ್ರೋ ಅವರು ಚೈನಾದು ಕೆಲವೊಂದು ವಿಡಿಯೋಗಳನ್ನ ಮಾಡಿದ್ರು. ಚೈನಾ ಯಾವ ರೀತಿ ಬೆಳೆದಿದೆ, ಚೈನಾ ನಮ್ಮ ದೇಶಕ್ಕಿಂತ ಯಾವ ಲೆವೆಲಲ್ಲಿ ಮುಂದಕ್ಕೆ ಹೋಗ್ತಾ ಇದೆ ಅನ್ನೋ ವಿಡಿಯೋಗಳನ್ನ ಮಾಡಿ ಅದರಲ್ಲಿ ಇರುವಂತ ವಿಷಯಗಳನ್ನ ಅವರು ಕಾಮನ್ ಆಗಿ ತಿಳಿಸಿದ್ರು. ಅದನ್ನ ಹೈಲೈಟ್ ಮಾಡಿ ನೆಗೆಟಿವ್ ಆಗಿ ಪೋರ್ಟ್ರೇಟ್ ಮಾಡಿದವರು ನಮ್ಮ ಮೀಡಿಯಾಗಳು, ಕೆಲವೊಬ್ರು ಯೂಟ್ಯೂಬರ್ಸ್. ಯಾವುದೇ ವಿಷಯನಾಗ್ಲಿ ಒಳ್ಳೆ ರೀತಿನೂ ತೋರಿಸ್ಬೋದು, ಕೆಟ್ಟ ರೀತಿನೂ ತೋರಿಸ್ಬೋದು. ನಮ್ಮ ಜನ ಕೆಲವೊಬ್ರು ಏನ್ ಮಾಡ್ತಾರೆ, ಕೆಟ್ಟದನ್ನ ಬೇಗ ಸ್ಪ್ರೆಡ್ ಮಾಡ್ತಾರೆ. ನಾವು ಲಾಸ್ಟ್ ಟೈಮ್ ಒಂದು ಮಾತಾಡುವಾಗ ಹೇಳಿದ್ವಿ, ಸತ್ಯ ಕಾಲಕ್ಕೆ ಚಪ್ಪಲಿ ಹಾಕೊಳ್ಳೋ ಅಷ್ಟೊತ್ತಿಗೆ ಸುಳ್ಳು ಅನ್ನೋದು ದೇಶನ 3 ರೌಂಡ್ ಸುತ್ಕೊಂಡ್ ಬಂದಿರುತ್ತಂತೆ. ಆ ರೀತಿ ಇಲ್ಲೂ ಕೂಡ ಆಗಿರೋದು. ಡಾಕ್ಟರ್ ಬ್ರೋ ಎಲ್ಲೋಗಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲದೆ ಇರ್ಬೋದು, ಬಟ್ ಆದ್ರೆ ಅವ್ರ ಬಗ್ಗೆ ಇಲ್ಲದೆ ಇರೋ ಅಂತ ಅಪಪ್ರಚಾರ ಮಾಡಿ ಅವರು ಸೈಲೆಂಟ್ ಆಗೋ ರೀತಿ ಮಾಡಿರ್ಬೋದು. ನಮ್ಮ ಕೆಲವರು ಮೀಡಿಯಾ ಯೂಟ್ಯೂಬರ್ಸ್ ಆಗಿರ್ಬೋದು, ಇಲ್ಲ ನ್ಯೂಸ್ ಚಾನೆಲ್ಗಳು, ಅದರಲ್ಲೂ ನ್ಯೂಸ್ ಚಾನೆಲ್ಗಳು ಯಾವ ರೀತಿ ಇರಬೇಕು, ಒಳ್ಳೆ ವಿಷಯಗಳನ್ನ ಸಮಾಜಕ್ಕೆ ಕೊಡೋ ರೀತಿ ಇರಬೇಕು, ಅದನ್ನ ಬಿಟ್ಟು ಆ ಒಳ್ಳೆ ವಿಷಯಗಳನ್ನ ಹಾಳು ಮಾಡೋ ರೀತಿ ಪೋರ್ಟ್ರೇಟ್ ಮಾಡ್ತಾರೆ. ಎಕ್ಸಾಂಪಲ್ ಇಲ್ಲೇ ನಾವು ನೋಡ್ಬೋದು, ದೊಡ್ಡ ದೊಡ್ಡ ನ್ಯೂಸ್ ಚಾನೆಲ್ಗಳಿದೆಲ್ಲ. ಅಂತ ನ್ಯೂಸ್ ಚಾನೆಲ್ಗಳವರು ಡಾಕ್ಟರ್ ಬ್ರೋ ಇನ್ ಚೈನಾ ಹೊಗಳಿದ್ದಕ್ಕೆ ಡಾಕ್ಟರ್ ಬ್ರೋ ಟಾರ್ಗೆಟ್ ಆದ್ರ, ಕನ್ನಡ ಯೂಟ್ಯೂಬರ್ಸ್ಗೆ ಹಿಗ್ಗ ಮುಗ್ಗ ಬೈದ ನೆಟ್ಟಿಗರು, ಈ ರೀತಿ ಎಷ್ಟೊಂದು ಕಮೆಂಟ್ಗಳನ್ನ ಮಾಡಾಕ್ತಾ ಇದ್ದಾರೆ. ಇಲ್ಲಿ ನೋಡೋದಾದ್ರೆ ಡಾಕ್ಟರ್ ಬ್ರೋ ಎಲ್ಲೂ ಹೋಗಿಲ್ಲ, ಡಾಕ್ಟರ್ ಬ್ರೋ ಮನೆಯಲ್ಲಿರ್ಬೋದು. ಈ ರೀತಿ ಕಮೆಂಟ್ಸ್ಗಳು ನೋಡಿ ಅವರು ಬೇಜಾರು ಮಾಡ್ಕೊಂಡು ಸ್ವಲ್ಪ ದಿನ ರೆಸ್ಟ್ ಮಾಡೋಣ, ಇದೆಲ್ಲದ್ರಿಂದ ಜನ ಆಚೆ ಬರ್ಲಿ ಅಂತ ಕಾಯ್ತಾ ಇರ್ಬೋದು. ಅಂತ ಸಿಚುವೇಶನ್ಗೋಸ್ಕರ ಅವ್ರು ವೆಯ್ಟ್ ಮಾಡ್ತಾ ಇರ್ಬೋದು, 1-2-3 ತಿಂಗಳು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ. ವರ್ಷಾನ್ಗಟ್ಲೆಗಳಿಂದ ನಮಗೂ ವಿಡಿಯೋಗಳನ್ನ ಮಾಡಿ ತೋರಿಸಿದ್ದಾರೆ, ಬೇರೆ ಬೇರೆ ದೇಶಗಳನ್ನ ತೋರಿಸಿದ್ದಾರೆ. ಸುಮಾರು ಒಂದು 30-40 ದೇಶಗಳನ್ನ ನಾವು ಮನೆಯಲ್ಲೇ ಕೂತು ನೋಡೋ ರೀತಿ ದೇಶಗಳ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅಲ್ಲಿರುವಂತ ವಾತಾವರಣ, ಅಲ್ಲಿ ಬದುಕುವಂತ ಜನರ ಪರಿಸ್ಥಿತಿಗಳು ಯಾವ್ಯಾವ ರೀತಿ ಇರುತ್ತೆ, ಯಾವ ಶೈಲಿ ಸ್ಟೈಲು, ಎಲ್ಲಾ ಲೆವೆಲಲ್ಲೂ ತೋರಿಸಿದ್ದಾರೆ ಡಾಕ್ಟರ್ ಬ್ರೋ ಅವರು. ಅಂಥವ್ರು ಸೈಲೆಂಟ್ ಆಗಿದ್ದಾರೆ ಅನ್ನೋದಕ್ಕೆ ಕಾರಣ ನಮ್ಮ ಮೀಡಿಯಾ ಚಾನೆಲ್ಗಳೇ ಇರ್ಬೋದು. ಡಾಕ್ಟರ್ ಬ್ರೋ ಬಗ್ಗೆ ಎಷ್ಟೋ ಕಮೆಂಟ್ಗಳನ್ನ ನಾವು ನೋಡಿದೀವಿ, ಒಳ್ಳೊಳ್ಳೆ ಕಮೆಂಟ್ಗಳು ಮೊದಲು ಬರ್ತಾ ಇದ್ವು. ಈಗ ರೀಸೆಂಟಾಗಿ ಅವ್ರು ಮಾಡಿದ ಒಂದೇ ಒಂದು ಕಮೆಂಟ್ ಇಂದ ತುಂಬಾ ಬ್ಯಾಡ್ ನೇಮನ್ನ ನಮ್ಮ ಜನನೇ ತಂದಿಟ್ರೇನೋ ಅನ್ಸುತ್ತೆ. ಇದ್ರಲ್ಲೂ ನೀವು ನೋಡ್ಬೋದು, ಡಾಕ್ಟರ್ ಬ್ರೋ ಈಗ ದೇಶದ್ರೋಹಿ ಆಗಿದ್ದಾನೆ ಅಂತ ಇವರೇ ಮೆನ್ಷನ್ ಮಾಡ್ಬಿಡ್ತಾರೆ. ಅಂತ ವಿಷಯ ಏನ್ ಹೇಳಿದ್ರು, ಅಂತ ವಿಷಯ ಡಾಕ್ಟರ್ ಬ್ರೋ ಏನು ಹೇಳಿಲ್ಲ. ಅವ್ರು ಹೇಳಿರೋದು ಒಂದೇ ಒಂದು ಮಾತು, ನಮ್ಮ ದೇಶ ಈಗಿರುವಂತ ಪೊಲಿಟಿಕ್ಸ್ ಸಿಸ್ಟಮ್ ಹೀಗೆ ಕಂಟಿನ್ಯೂ ಆದ್ರೆ ಚೈನಾ ಲೆವೆಲ್ಗೆ ಇಂಪ್ರೂವ್ ಆಗಬೇಕು ಅಂದ್ರೆ 70 ವರ್ಷಗಳು ಬೇಕು ಅಂತ ಒಂದು ನಿಜವಾದ ಮಾತು ಹೇಳಿದ್ದಾರೆ. ಈಗಿರುವಂತ ಕರಪ್ಷನ್ ಇದೆಲ್ಲ ಇದ್ರೆ ನಮ್ಮ ದೇಶ ಇಂಪ್ರೂವ್ ಆಗೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಇಂಥ ವಿಷಯನ ಕ್ಲೀನ್ ಆಗಿ ಹೇಳಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಯಾರಾದ್ರೂ ಸರಿ ವಯಸ್ಸು ಇಂಪಾರ್ಟೆಂಟ್ ಅಲ್ಲ, ಅವರ ತಿಳುವಳಿಕೆ ಇಂಪಾರ್ಟೆಂಟು ಅಂತ ನಾವು ಡಾಕ್ಟರ್ ಬ್ರೋ ಇಂದ ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು. ಅದನ್ನ ಬಿಟ್ಟು ಅವ್ರು ಹೇಳಿದ ಒಂದು ಮಾತನ್ನ ಹಿಡ್ಕೊಂಡು ಅವ್ರನ್ನ ದೇಶದ್ರೋಹಿ ಅಂತ ಹೇಳೋವಂಥ 4 ಜನ ಉಟ್ಕೊಂಡ್ಬಿಡ್ತಾರೆ. ಯಾರು ಉಟ್ಕೊಳ್ಳಿಲ್ಲ ಅಂದ್ರೂ ಮೀಡಿಯಾದವರು ಅವರ TRPಗೋಸ್ಕರ, ಇಲ್ಲ ಕೆಲವೊಬ್ರು ಯೂಟ್ಯೂಬರ್ಸ್ ಅವರು ಬೆಳೆಯೋದಕ್ಕೋಸ್ಕರ, ಅವ್ರ ವಿಡಿಯೋಗಳು ಹೈಪ್ ಆಗೋದಕ್ಕೋಸ್ಕರ ಒಬ್ಬ ಒಳ್ಳೆ ವ್ಯಕ್ತಿನ ಯಾವ ರೀತಿ ಕೆಟ್ಟದಾಗಿ ತೋರಿಸ್ತಾರೆ ಅನ್ನೋದಕ್ಕೆ ಇದೇ ಕಾರಣ. ಇದಕ್ಕೋಸ್ಕರನೇ ಡಾಕ್ಟರ್ ಬ್ರೋ ಮಿಸ್ಸಿಂಗ್ ಆಗಿರ್ಬೋದು. ನಮ್ಮ ಮೀಡಿಯಾಗಳು, ನಮ್ಮ ಯೂಟ್ಯೂಬರ್ಸ್ ಇಂದ ಡಾಕ್ಟರ್ ಬ್ರೋ ಸೈಲೆಂಟ್ ಆಗಿ ಮನೆಯಲ್ಲಿ ಕೂತಿರ್ಬೋದು. ಸ್ವಲ್ಪ ದಿನ ಇದೆಲ್ಲ ತಣ್ಣಗಾಗ ತನಕ ಸೈಲೆಂಟ್ ಆಗಿದ್ದು, ಆಮೇಲೆ ಮತ್ತೆ ದೇಶಗಳ ಪರಿಚಯ ಮಾಡ್ಕೊಳ್ಳೋಣ ಅಂತ ಕಾಯ್ತಾ ಇರ್ಬೋದು. ಅದನ್ನ ಬಿಟ್ಟು ಅದಕ್ಕೂ ಕೂಡ ಕೆಲವೊಂದು ಉಪ್ಪು ಖಾರ ಹಾಕ್ತಾರೆ ಅಂತಾರಲ್ಲ, ಆ ರೀತಿ ಉಪ್ಪು ಖಾರ ಹಾಕಿ ಚೈನಾದವರು ಡಾಕ್ಟರ್ ಬ್ರೋನ ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ, ಡಾಕ್ಟರ್ ಬ್ರೋ ಎಲ್ಲೋ ಮಿಸ್ ಆಗ್ಬಿಟ್ಟಿದ್ದಾರೆ. ಈ ರೀತಿ ಕೆಲವೊಂದು ವಿಡಿಯೋಗಳನ್ನ ಮಾಡಿ ಜನಗಳಿಗೆ ತಪ್ಪು ಸಂದೇಶ ಅನ್ನೋದು ಆಟೋಮೆಟಿಕಲಿ ರೀಚ್ ಆಗ್ಬಿಡುತ್ತೆ. ಈ ರೀತಿ ಎಷ್ಟೋ ಕಡೆ ನಡೀತಾ ಇದೆ ಆಲ್ರೆಡಿ. ಅದನ್ನ ಬಿಟ್ಟು ಇನ್ನೊಂದು ಡಾಕ್ಟರ್ ಬ್ರೋ ಅವ್ರದ್ದು ಯೂಟ್ಯೂಬ್ ಶಾರ್ಟ್ಸ್ ಚಾನಲ್ ಇದೆ. ಆ ಚಾನಲ್ ಅಲ್ಲಿ ಈಗ ರೆಗ್ಯುಲರ್ ಆಗಿ 1 ಡೇ 3 ಡೇ ನಾವು ಇಲ್ಲಿ ನೋಡ್ಬೋದು, 2 hours ಬಿಫೋರ್ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ, ಇನ್ನು 1 ಡೇ ಬಿಫೋರು ಒಂದು ಅಪ್ಲೋಡ್ ಆಗಿದೆ ವಿಡಿಯೋ, ಇನ್ನ 2 days ಬಿಫೋರ್. ಅಂದ್ರೆ ಅವರು ಮೊದಲು ಮಾಡಿದ್ದಂತ ವಿಡಿಯೋಗಳನ್ನ
ಕೆಲವೊಂದು ಶಾರ್ಟ್ಸ್ಗಳನ್ನ ಕಟ್ ಮಾಡಿ ಹಾಕ್ತಾ ಇದ್ದಾರೆ. ಇದು ಡಾಕ್ಟರ್ ಬ್ರೋ ಆಪರೇಟ್ ಮಾಡ್ತಾ ಇದ್ದಾರೋ ಚಾನಲ್, ಇಲ್ಲ ಬೇರೆ ಯಾರಾದರೂ ಆಪರೇಟ್ ಮಾಡ್ತಾ ಇದ್ದಾರೋ ಅಷ್ಟೊಂದು ನಮಗೂ ಗೊತ್ತಿಲ್ಲ. ಬಟ್ ಇಲ್ಲಿ ನಮಗೆ ಗೊತ್ತಾಗೋದು ಡಾಕ್ಟರ್ ಬ್ರೋ ಆಕ್ಟಿವ್ ಆಗಿದ್ದಾರೆ, ಬಟ್ ಆದ್ರೆ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಕಾರಣ ಇಷ್ಟೇ, ನಮ್ಮವರು ನಮ್ಮ ಮೀಡಿಯಾ ಚಾನಲ್ಗಳವರು ಅವರನ್ನ ಪೋರ್ಟ್ರೇಟ್ ಮಾಡಿದ ರೀತಿ ತಪ್ಪು. ಅವರು ನಿಜ ಹೇಳಿದ್ರು ನಮ್ಮ ದೇಶ ಮುಂದೆ ಹೋಗ್ಬೇಕು ಅಂದ್ರೆ ಫಾಸ್ಟ್ ಆಗಿ ಕೆಲಸ ಮಾಡಬೇಕು, ಚೈನಾಗಿಂದ ಮುಂದೆ ಹೋಗ್ಬೇಕು ಅಂದ್ರೆ ಅವ್ರಿಗಿಂತ ಜಾಸ್ತಿ ಯೋಚನೆ ಮಾಡಬೇಕು, ಅವ್ರಿಗಿಂತ ಹಾರ್ಡ್ ವರ್ಕ್ ಮಾಡಬೇಕು. ಆವಾಗ ಮಾತ್ರ ನಮ್ಮ ದೇಶ ಆ ಲೆವೆಲ್ಗೆ ರೀಚ್ ಆಗಕ್ಕಾಗುತ್ತೆ ಅಂತ ಅಷ್ಟೇ ಅವರು ಹೇಳಿದ್ದು. ಅದನ್ನ ನೆಗೆಟಿವ್ ತೋರಿಸಿದಂಥ ಮೀಡಿಯಾಗಳಿಂದ ಅವ್ರಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಬೇಜಾರಾಗಿರ್ಬೋದು. ಕೆಲವೊಬ್ರು ಅದಕ್ಕೆ ಬೇರೆ ಬೇರೆ ರೀತಿ ಕಮೆಂಟ್ಗಳಾಗ್ತಾರಲ್ಲ, ಕೆಲವೊಂದು ಸಲ ಕೆಲವೊಂದು ಕಮೆಂಟ್ಗಳು ಮನಸ್ಸಿಗೆ ಬೇಜಾರಾಗುತ್ತೆ. ಅಂತ ಸಂದರ್ಭದಲ್ಲಿ ಡಾಕ್ಟರ್ ಬ್ರೋನು ಇರ್ಬೋದಲ್ಲ, ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ? ಈಗ ನಮಗೆ ಎಷ್ಟೊಂದು ಕಮೆಂಟ್ಗಳು ಬರ್ತಾ ಇರ್ತವೆ, ಬೈತಾ ಇರ್ತಾರೆ, ಹೊಗಳ್ತಾ ಇರ್ತಾರೆ. ಬಟ್ ಕೆಲವೊಬ್ರು ಅದನ್ನ ತಲೆಗೆ ಹಾಕೊಳ್ತಾರೆ, ಕೆಲವೊಬ್ರು ಅದನ್ನ ತಲೆಗೆ ಹಾಕೊಳ್ಳೋದಿಲ್ಲ. ಈಗ ಎಷ್ಟೋ ಮೀಡಿಯಾ ಚಾನಲ್ಗಳು ನೀವೇ ನೋಡಿರ್ಬೋದು, ಏನೇನು ನ್ಯೂಸ್ಗಳನ್ನ ತೋರಿಸ್ತಾ ಇದ್ದಾರೆ, ಅವ್ರಿಗೆ ಎಷ್ಟು ಬೈದ್ರು ತಲೆಗೆ ಹಾಕೊಳ್ಳಲ್ಲ. ಅವ್ರಿಗೇನು ಅಲ್ಲಿ ಬೇಕಾಗಿರೋ ದುಡ್ಡು ಅಷ್ಟೇ. ಅಂತ ಕೆಲಸ ಮಾಡೋರು ಒಬ್ಬೊಬ್ರು ಇರ್ತಾರೆ. ಅದನ್ನ ಬಿಟ್ಟು ಕೆಲವೊಬ್ರು ಸರ್ವಿಸ್ ಮಾಡಬೇಕು ಅಂತ ಇರ್ತಾರೆ, ಒಳ್ಳೆ ವಿಷಯಗಳನ್ನ ಜನರಿಗೆ ತೋರಿಸ್ಬೇಕು, ಅದರಿಂದ ಸಣ್ಣ ಆದಾಯ ಬರ್ಬೋದು, ಅದರಿಂದ ಅವ್ರ ಜೀವನನೂ ನಡೆಸ್ತಾ ಇರ್ತಾರೆ. ಇಂಥ ಕೆಲಸ ಮಾಡ್ತಾ ಇದ್ದವರು ಡಾಕ್ಟರ್ ಬ್ರೋ ಕೂಡ. ಅಂಥವ್ರನ್ನ ನಮ್ಮವರೇ ಕೆಲವೊಬ್ರು ಮೀಡಿಯಾ ಚಾನೆಲ್ಗಳವರು ಪ್ಲಸ್ ಯೂಟ್ಯೂಬರ್ಸು ಬ್ಯಾಡ್ ನೇಮ್, ಬ್ಯಾಡ್ ಇಂಪ್ರೆಷನ್ ಅನ್ನೋದನ್ನ ಅವ್ರಿಗೆ ಒಂದು ಸೀಲ್ ಹೊಡೆದು ಬಿಟ್ಬಿಟ್ರು. ಇದರಿಂದನೇ ಸ್ವಲ್ಪ ನೋವಾಗಿದೆ ಡಾಕ್ಟರ್ ಬ್ರೋ ಅವ್ರಿಗೆ ಅನ್ಸುತ್ತಾ ನಮ್ಮ ಅನಿಸಿಕೆ. ಅದಕ್ಕೋಸ್ಕರ ಕೆಲವು ದಿನಗಳಿಂದ ಅವರು ಯಾವುದೇ ವಿಡಿಯೋಗಳನ್ನ ಮಾಡಿಲ್ಲ. ನಾವು ಕೇಳ್ಕೊಳ್ಳೋದಿಷ್ಟೇ, ಡಾಕ್ಟರ್ ಬ್ರೋಗೂ ಈ ರೀತಿ ಸನ್ನಿವೇಶಗಳು ಬರ್ತಾನೆ ಇರುತ್ತೆ. ಸಮಾಜದಲ್ಲಿ ಒಳ್ಳೆಯವರು ಇದ್ದಾಗ ಕೆಟ್ಟವರು ಇದ್ದೇ ಇರ್ತಾರೆ. ಯಾವುದಕ್ಕೆ ಆಗಲಿ ತಲೆ ಕೆಡಿಸ್ಕೊಳ್ಳೋದನ್ನ ಬಿಟ್ಬಿಡ್ಬೇಕು ಆದಷ್ಟು. ಮತ್ತೆ ನಮಗೆ ಯಾವ ರೀತಿ ಮೊದಲು ವಿಡಿಯೋಗಳನ್ನ ತೋರಿಸಿ ಬೇರೆ ಬೇರೆ ದೇಶಗಳು ಪರಿಚಯ ಮಾಡ್ಕೊಡ್ತಾ ಇದ್ರು, ಆ ರೀತಿ ಮಾಡಿಕೊಟ್ರೆ ತುಂಬಾ ಒಳ್ಳೇದು. ಬೇರೆ ಬೇರೆ ದೇಶಕ್ಕೆ ಹೋಗಿ ಆ ದೇಶಗಳನ್ನ ನೋಡೋಕ್ಕಾಗದೆ ಇರೋರು ಮನೆಯಲ್ಲೇ ಕೂತ್ಕೊಂಡು ಮೀಡಿಯಾದಿಂದ ಆ ದೇಶಗಳು ಪರಿಚಯ ಮಾಡ್ಕೊಳ್ತಾ ಇದ್ರು. ಅಂತ ಕೆಲಸ ಮಾಡ್ತಾ ಇದ್ದಂಥ ಡಾಕ್ಟರ್ ಬ್ರೋ ಅವ್ರ ಕೆಲಸ ಕಂಟಿನ್ಯೂ ಮಾಡಬೇಕು. ಮುಂದೆ ಇನ್ನ 100 ದೇಶಗಳನ್ನ ತೋರಿಸೋಗಾಗ್ಲಿ, ಅಲ್ಲಿರುವಂಥ ವಿಶೇಷತೆಗಳನ್ನ ನಮಗೂ ತೋರಿಸೋಗಾಗ್ಲಿ ಅಂತ ನಾವು ಕೇಳ್ಕೊಳ್ತೀವಿ. ಮೀಡಿಯಾಗಳಂತೂ ಮಾಮೂಲಿ ಗೊತ್ತಿರೋದೆ, ಅದ್ರ ಬಗ್ಗೆ ಕಮೆಂಟ್ಸ್ಗಳ ಬಗ್ಗೆ ಜಾಸ್ತಿ ಯಾರು ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಜೀವನದಲ್ಲಿ ಒಳ್ಳೇದಿದ್ಮೇಲೆ ಕೆಟ್ಟದಿದ್ದೇ ಇರುತ್ತೆ. ಆದಷ್ಟು ಡಾಕ್ಟರ್ ಬ್ರೋ ಯಾರಿಗಾದ್ರೂ ಪರಿಚಯ ಇದ್ರೆ ಸಿಕ್ಕಿದ್ರೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದ್ದೇ ಇರುತ್ತೆ ಕೆಲವೊಬ್ರ ಹತ್ರ. ಆದಷ್ಟು ನೀವು ಸಮಾಧಾನ ಮಾಡೋ ಅಂತ ಕೆಲಸಗಳನ್ನ ಮಾಡಬೇಕು. ಅದನ್ನ ಬಿಟ್ಟು ಈ ರೀತಿ ವಿಡಿಯೋಗಳನ್ನ ತೋರಿಸಿ, ಈ ರೀತಿ ಕಮೆಂಟ್ಗಳನ್ನ ತೋರಿಸಿ, ಈ ತರ ಡಾಕ್ಟರ್ ಬ್ರೋ ಬೈತಾ ಇದ್ದಾರೆ, ಈ ರೀತಿ ಬ್ಯಾಡ್ ಕಮೆಂಟ್ಸ್ಗಳನ್ನ ತೋರಿಸಿ ಅವರ ನೆಮ್ಮದಿನ ಹಾಳು ಮಾಡೋದಕ್ಕಿಂತ ಅವ್ರಿಗೆ ಉತ್ತೇಜನ ಕೊಡುವಂಥವ್ರು ಬೇಕು ಅಂತ ಅಷ್ಟೇ ನಾವು ಹೇಳ್ಕೊಳ್ಳೋದು. ಡಾಕ್ಟರ್ ಬ್ರೋ ಕಾಂಪಿಟೇಟರ್ಸ್ ಅನ್ನೋರು ತುಂಬಾ ಜನ ಉಟ್ಕೊಂಡ್ಬಿಟ್ರು. ಅಂದ್ರೆ ನಾವು ಮಾರ್ಕೆಟಲ್ಲಿ ನೋಡಿದೀವಿ, ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂದ್ರೆ ಅವನ್ನ ಹಾಳು ಮಾಡೋದಕ್ಕೆ ಎಷ್ಟೋ ಜನ ಕಾಯ್ತಾ ಇರ್ತಾರೆ. ಆ ತರ ವಿಲಾಗ್ ಮಾಡೋರು ತುಂಬಾ ಜನ ಇರ್ಬೋದು. ಆದ್ರೆ ಕೆಲವೊಂದು ಟೀಮ್ಗಳಾಗಿ ವರ್ಕ್ ಮಾಡಿದ್ರೆ ಒಳ್ಳೇದು. ಕೆಲವೊಂದು ಭಾಗಗಳನ್ನ, ಕೆಲವೊಂದು ವಿಶೇಷತೆಗಳನ್ನ ಎಲ್ಲರಿಗೂ ತೋರಿಸೋದಕ್ಕಾಗೋದಿಲ್ಲ. ಇಂಥ ಸನ್ನಿವೇಶದಲ್ಲಿ ಟೀಮ್ ತರನು ಕೆಲಸ ಮಾಡ್ಬೋದಾಗಿತ್ತು. ಕೆಲವೊಬ್ರು ವಿಲಾಗರ್ಸ್ ಅವ್ರು ಬೆಳಿಬೇಕು, ಬೇರೆಯವ್ರನ್ನ ಹಾಳು ಮಾಡಬೇಕು ಅಂತಾನು ಈ ರೀತಿ ಅಪಪ್ರಚಾರಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಜನ ಯಾವ್ದು ನಂಬಬೇಕು, ಯಾವ್ದನ್ನ ಒಪ್ಬೇಕು ಅನ್ನೋದನ್ನ ನಂಬೋದು ಬಿಡೋದು ಅವ್ರ ಕೈಲಿರುತ್ತೆ. ಆ ನಂಬಿಕೆ ಮೇಲೆ ಮುಂದಿನ ಪ್ರೋಗ್ರಾಮ್ಗಳು ರನ್ ಆಗ್ತಾ ಇರುತ್ತೆ. ಆದಷ್ಟು ಇಂಥ ವಿಷಯಗಳನ್ನ ಹೈಪ್ ಕೊಡೋದನ್ನ ನಿಲ್ಲಿಸಿ ಒಳ್ಳೆ ವಿಷಯಗಳಿಗೆ ಬೆಲೆ ಕೊಡೋದಕ್ಕೆ ಶುರು ಮಾಡೋಣ ಅಂತ ಹೇಳ್ತಾ ಡಾಕ್ಟರ್ ಬ್ರೋ ಮತ್ತೆ ಬಂದು ನಮಗೆ ಬೇರೆ ಬೇರೆ ದೇಶಗಳ ಪರಿಚಯ ಮಾಡ್ಕೊಳ್ಳಿ ಅಂತ ನಾವು ಕೇಳ್ಕೊಳ್ತೀವಿ. ನಿಮ್ಗೆ ಏನಾದ್ರು ಅವ್ರ ಪರಿಚಯ ಇದ್ರೆ ಒಂದ್ಸಲ ನೀವು ಕಾಂಟ್ಯಾಕ್ಟ್ ಮಾಡಿ ಸಮಾಧಾನ ಮಾಡಿ ಮತ್ತೆ ವಿಡಿಯೋಗಳನ್ನ ಮಾಡೋದಕ್ಕೆ ಅವ್ರ ಕೈಲಿ ಶುರು ಮಾಡಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.